ಫ್ರೆಂಡ್ಸ್, ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನನ್ನ ತಮ್ಮನ ಬರ್ತಿದ್ದೀನಿ. ಫ್ರೆಂಡ್ಸ್, ಇವನು ನನ್ನ ತಮ್ಮ ಅಂದರೆ ಕೋಕೋಮರಿ, ಮುದ್ದು ತಮ್ಮ. ಅವನಿಗೆ ಚಿನ್ನ ಅಂತ ಹೆಸರಿಟ್ಟಿದ್ದೀನಿ. ನೋಡಿ, ಮಮ್ಮಿ ಈಗ ಲಾಕ್ ಮಾಡ್ತಾ ಇದ್ದಾರೆ. ಈಗ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ? ನಾನು, ಮಮ್ಮಿ, ನಮ್ಮ ಡ್ಯಾಡಿ, ಹಾಗೆ ನಮ್ಮ ಅಣ್ಣ, ಹಾಗೆ ನೋಡಿ ನಮ್ಮ ಅಕ್ಕನೂ. ನೋಡಿ, ಹಾಯ್ ಮಾಡು. ಇಷ್ಟು ಜನ ನಾವು ಹೊರಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಬರೋವಾಗ ಇನ್ನೊಂದು ಅಕ್ಕನ ಕರ್ಕೊಂಬರ್ತೀನಿ. ಯಾರಂತ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ. ಓಕೆನಾ? ಊರಿಗೆ ಹೋಗಿದ ತಕ್ಷಣ ತೋರಿಸ್ತೀನಿ. ನೋಡಿ, ನಾವು ಮಮ್ಮಿ ಲಾಕ್ ಮಾಡ್ತಿದ್ರೆ ನನ್ನ ತಮ್ಮ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಡ್ತಿದ್ದಾನೆ. ನಮ್ಮ ತಮ್ಮ ಸುಮ್ಮನೆ ತಮ್ಮ. ಓಕೆ ಫ್ರೆಂಡ್ಸ್, ಈಗ ಕೆಳಗಡೆ ಹೋಗಿ ಎಲ್ಲ ತೊಗೊಂಡು ತಿನ್ನೋದಕ್ಕೆ ಆಗಿನ ಕಾರ್ಡ್ ಇಟ್ಕೊಂಡಾಗ ನಂಗೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇದು ಮೊನ್ನೆ ಭಾನುವಾರ ತೋರಣ ಎಲ್ಲ ಕಟ್ಟಿ ಮಾಡಿರೋದು ನಾವು. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್, ಹಂಗೂ ಹಿಂಗೆ ನಾವು ಬಂದು ರೀಚ್ ಆಗಿದ್ದೀವಿ ದ್ಯಾಮಗಡ್ಡೆಗೆ. ನೋಡಿ, ಮಮ್ಮಿ ಜ್ಯೂಸ್ ತೊಗೊಂಡಿದ್ದಾರೆ. 200 ರೂಪಾಯಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಸಿಸ್ಟರು ಬಂದು ಅಲ್ಲಿ ನಡಿ. ಫ್ರೆಂಡ್ಸ್, ನೀವು ಯಾವತ್ತು ಈ ಕಡೆ ದ್ಯಾಮಗಡ್ಡೆ ನೋಡಿದ್ವಲ್ಲ ಹೇಗಿದೆ ಅಂತ, ಬನ್ನಿ ದೋಸ್ತಿ ಹೇಗಿದೆ ಅಂತ. ಫ್ರೆಂಡ್ಸ್, ನೋಡಿ ನನ್ನ ತಮ್ಮ ಊರಿಗೆ ಬರ್ತಾ ಇದ್ದಾನೆ. ಬಿಡು, ನಾವಿಲ್ಲಿ ಏನು ತಗೋಬೇಕಾದ್ರೆ ನಿಲ್ಸಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ತೋರಿಸ್ತೀನಿ. ಮಾರ್ಕೆಟ್ ಇದು ಅಂದರೆ ಅಲ್ಲಿ ಮಾರ್ಕೆಟ್ ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿಯಾಗಿದೆ. ಅಂದರೆ ಕೆಲವೊಂದು ಏನಪ್ಪ ಅಂತಂದರೆ ಕೆಲವೊಂದು ಚೆನ್ನಾಗಿ ಮನೆ ಕಟ್ಸಿದ್ರನ್ನ ಕೆಲವೊಂದು ಈ ಥರ ಇದೆ. ನೋಡಿ, ಈ ಥರ ಇದೆ ಅಂತ ಹೇಳಿ ನಾವು ಕ್ಯಾಮ್ರಾಗಿಲ್ಲ. ನೋಡಿ ಫ್ರೆಂಡ್ಸ್, ಇದು ಮಾರ್ಕೆಟ್ ಇದೇನಿದೆ ಅಲ್ವಾ, ಕ್ಯಾಮ್ರಾ ಇದು ಮಾರ್ಕೆಟ್. ಫ್ರೆಂಡ್ಸ್, ಆ್ಯಕ್ಚುಲಿ ನಿಮಗೆ ನಾನು ಮಾತು ಕೇಳಿಸಿಲ್ಲ, ಯಾಕೆಂದರೆ ಇಲ್ಲಿ ಸ್ವಲ್ಪ ಬಿಜಿ ಅಂತ ಅಂತವ್ರೆ. ಅದಕ್ಕೆ ನೋಡಿ ಈ ಥರ ಮುದ್ದು ಕೋಳಿ ಪಿಳ್ಳೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೀರು ಕುಡಿತಿದೆ ಅಂತ. ಪಾಪ ತುಂಬಾ ಬಾಯಾರಿಕೆ ಆಗಿಬಿಟ್ಟಿದೆ. ನೀರು ಕುಡ್ದಿದ್ದು ಮತ್ತೆ ಹೇಗೆ ಕುಡಿತದ ನೋಡಿ, ಕಾಣಿಸ್ತಿದ್ಯಾ? ನೋಡಿ ಎಷ್ಟು ಚೆನ್ನಾಗಿ ನೀರು ಕುಡಿತಿದ್ದಾನೆ ಅಂತ. ನಾನು ಕೂಡ ಬಿಸಿಲಲ್ಲಿ ಬಂದು ಸಾಕಾಗಿತ್ತು. ನಂಗೆ ಕೋಕೋ ಹಾಕಿದ್ದು ಬಾಯಾರಿಕೆ ಆಗಿಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ಗೊತ್ತಿಲ್ವಾ? ಇದು ಮಲೇಶಿ ಊರು ದ್ಯಾಮಗಡ್ಲು. ಹಾಗೂ ಇವು ರೀಚ್ ಆಗಿದ್ದೀವಿ ದ್ಯಾಮಗಡ್ಡೆಗೆ. ಇನ್ನು ಒಂದು ½ ಅವರ್ ಊರಿಗೆ ಹೋಗ್ತೀವಿ. ಹೌದು, ಹೇಗಿದೆ ಅಂತ ನಮ್ಮ ಸಂಸಾರ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಬಂದು ಚಿಕನ್ ತೊಗೋಬೇಕಾಗಿತ್ತು. ಅದಕ್ಕೆ ಚಿಕನ್ ತೊಗೊತಾ ಇದ್ದ ನನ್ನ ಡ್ಯಾಡಿ ತೊಗೊತಾ ಇದ್ದಾರೆ. ನೋಡಿ, ಇವನು ಇದರಲ್ಲ ನನ್ನ ತಮ್ಮ, ಮುದ್ದಿನ ತಮ್ಮ. ಇಷ್ಟೊತ್ತು ಬಿಟ್ಟರೆ ಸಾಕು ಅಂತ ಇದ್ದ. ಬಿಟ್ಟಿದ ತಕ್ಷಣ ಎಲ್ಲ ಹೋಗಿ ಏನೋ ಕಸ ಗಲೀಜೆಲ್ಲ ತಿಂತಾನೆ. ಫ್ರೆಂಡ್ಸ್, ಬನ್ನಿ. ಇದು ಮುದ್ದಿನಹಳ್ಳಿ ಈಗ ಇದ್ದಿದ್ದು. ಇಲ್ಲೇ ಅಪ್ಪಾಜಿ ಮೂವೀಸ್ ಕೃಷ್ಣ ಸರ್ ಶೂಟಿಂಗ್ ಆಗಿದ್ದು. ಎಲ್ಲಿ ಕಡೆ ಕೋಳಿ ಅಂಗಡಿ. ಹಾಂ ಹೌದು. ಬನ್ನಿ, ನಿಮಗೆ ತೋರಿಸ್ತೀನಿ ಎಲ್ಲಿ ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ, ಇದು ನೋಡಿಲ್ಲಲ್ಲ ಈ ಥರ ಕೂಡ. ಫ್ರೆಂಡ್ಸ್, ಇದೇನಿದೆ ಅಲ್ವಾ, ಇದೇನೋ ಶ್ರೀಕರ ಕಲ್ಯಾಣ ಮಂಟಪ ಇದೆಯಲ್ಲ. ಇಲ್ಲಿ ನಾವು ಚಿಕ್ಕ ಪಾಪು ಇದ್ದಾಗ ನಮ್ಮ ಮಮ್ಮಿ ಇಲ್ಲಿಗೆ ಬಂದಿದ್ರಂತೆ. ಯಾರ್ದೋ ಮ್ಯಾರೇಜ್ ಇತ್ತು ಅಂತ. ನೋಡಿ, ನಿಮ್ಗೆ ಇವಾಗ ಹೇಗಿದೆ ಅಂತ ತೋರಿಸ್ತಿದ್ದೀನಿ. ಅದಾದ ನೋಡಿದ ಇಷ್ಟು ದೊಡ್ಡೊಳಾದ್ಮೇಲೆ ಇಲ್ಲಿ ಬಂದಿರೋದು. ಫ್ರೆಂಡ್ಸ್, ಎಲ್ಲಿ ಗೊತ್ತಾ? ನೋಡಿ, ಇಲ್ಲಿ ಅಲ್ಲೊಂದು ನೋಡಿ ಈ ಥರ ಇದೆಯಲ್ಲ, ನೋಡಿ ಇಲ್ಲಿ ಫ್ರೆಂಡ್ಸ್. ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ಅಲ್ಲಾರು 3 ಜನ ನಿಂತ್ಕೊಂಡಿದ್ದಾರೆ ನೋಡಿ ಗಾಡಿಯಲ್ಲಿ. ಮತ್ತು ಅಲ್ಲಿಂದ ಗಾಡಿ ಬಂತಲ್ವ, ಆ ಕಡೆ ನಮ್ಮಮ್ಮಿ ಅದೇ ನಮ್ಮಮ್ಮಿ ಹೇಳಿದ್ದಲ್ಲೇ ಅಲ್ಲಿ ವಿಷ್ಣುವರ್ಧನ್ ಸರ್ ಅವರು ಅಲ್ಲಿ ಶೂಟಿಂಗ್ ತೆಗ್ದಿದ್ದಾರಂತ. ನೋಡಿ ಅಲ್ಲಿ. ಬೇಗ ಕರ್ಕೊಬಾ. ಮಮ್ಮಿ
ಕೇಳ್ತಿದ್ದಾರೆ ವಿಷ್ಣು ಸರ್ ಮೂವೀಸ್ ಮಾಡಿದ್ದು ಇದೇ ಗೇಟ್ ಅಂತ ಅಂತೆ. ಯಾರ್ಯಾರು ಅಪ್ಪಾಜಿ ಮೂವೀಸ್ ನೋಡಿದ್ವೋ ಅದನ್ನ ಹೋಗಿ ಈಗಲೇ ನೋಡಿ. ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್. ಏನಂದರೆ ಇನ್ನು ಆ ಕಡೆಯಿಂದ ಬರೋರು ಮತ್ತು ನಾವು ಈ ಕಡೆಯಿಂದ ಹೋಗೋರು. ಅಲ್ಲಿ ನೋಡಿ ಹತ್ರ ಗೇಟ್ ಹಾಕ್ಬಿಟ್ಟಿದ್ದಾರಲ್ಲ, ಆದ್ದರಿಂದ ಅಲ್ಲಿ ಆ ಥರ ನೋಡಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಅದು ಈಗಿಂದ ಹೋಗುತ್ತೋ ಹಿಂಗಿಂದ ಹೋಗುತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿ ತುಂಬ ಸತಿ ಬಂದಿದ್ದೀನಿ. ಗೇಟ್ ಆಲ್ರೆಡಿ ಒಂದೊಂದು ಟೈಮ್ ಹೋಗ್ಬಿಟ್ಟಿರೋದು, ಇನ್ನೂ ಒಂದು ಟೈಮ್ ಹೋಗ್ತಾ ಇರೋದಾಗ. ಓಕೆ ಇಡು ಆಮೇಲೆ ತೋರಿಸಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ನನ್ನ ಮಿಡಲ್ ಕೂತ್ಕೊಂಡು ಹಿಂದೆಗಡೆ ಕೂತ್ಕೊಂಡ್ಬಿಡ್ತಾರೆ ಪಾಪ ನಮ್ಮ ಮಮ್ಮಿ. ಇವಾಗ ನೋಡಿ ನಮ್ಮ ಅಕ್ಕನ ತೋರಿಸ್ತೀನಿ ಎಲ್ಲಿದ್ದಾಳೆ ಅಂತ. ಗೌತಮಿ ಫ್ರೆಂಡ್ಸ್, ಈಗ ಅಮ್ಮಣ್ಣ ಕಾಣಿಸ್ತಿದ್ದನ ನೋಡ ಇಲ್ಲಿ. ನಾನು ಕ್ಯಾಮ್ರಾ ಕೈ ತಗೊಳ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ನನಗೆ ತೋರ್ಸೋಕೆ ಆಗ್ತಾಯಿಲ್ಲ. ಯಾಕೆಂದರೆ ಇಲ್ಲಿ ಕ್ಯಾಮ್ರಾ ಇದೆ ಅಲ್ವಾ, ಹಿಂಗಿಟ್ರೆ ಈ ಥರ ಕಾಣಿಸ್ಬಿಡುತ್ತೆ, ಅದರಿಂದ ಆಗ್ತಾಯಿಲ್ಲ. ಬಂತು ಟ್ರೈನ್ ನೋಡಿ, ಅಲ್ಲಿ ನಿಂತಿದೆ ನೋಡಿ, ಅಲ್ಲಿ ಟ್ರೈನು ನಿಮ್ಗೆ ಕಾಣಿಸ್ತಿದೆ ನೋಡಿ, ಅಲ್ಲಿ ನಿಂತ್ಕೊಂಡಿದೆ. ಎಷ್ಟು ಜೋರಾಗಿ ಸೌಂಡ್ ಮಾಡ್ತಾ ಗೊತ್ತಾ ನೋಡಿ. ಇವಾಗ ಇಲ್ಲಿ ತೋರಿಸ್ತೀನಿ. ಈಗ ಅಲ್ಲಿಂದ ಇಲ್ಲಿಗೆ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲೋ ಕಲರ್ ಟ್ರೈನ್ ಬರ್ತಾಯಿದೆ. ನಂಗೆ ಇಟ್ಕೊಳ್ಳೋಕ್ಕೆ ಹ್ಯಾಂಡ್ ತುಂಬ ಪೇಯ್ನ್ ಆಗ್ತಿದೆ ನೋಡಿ. ಇವಾಗ ಬರುತ್ತೆ, ಎಲ್ಲಿದೆ ಅದು ನೋಡಿ ಫ್ರೆಂಡ್ಸ್. ಸ್ವಲ್ಪ ಇದೆ, ಇಷ್ಟು ಉದ್ದಕ್ಕೈತೆ ಅಪ್ಪ ನೋಡಿ. ಎಷ್ಟು ಜೋರಾಗಿ, ಸ್ವಲ್ಪ ಜೋರಾಗಿ ಸೌಂಡ್ ಮಾಡ್ಕೊಂಡು ಒಳ್ಳೆ ಬಸ್. ಯಾವಾಗೂ ಬ್ಲೂ ಕಲರ್ ಬರ್ತಾ ಇದೆ, ಈ ಸತಿ ಮಾತ್ರ ಎಲ್ಲೋ ಬಂದ್ಬಿಟ್ಟಿದೆ ಬ್ಲೂ ಬರೋದು. ಫ್ರೆಂಡ್ಸ್, ಅಲ್ಲಿ ನಂಬರ್ಸ್ ಎಲ್ಲ ಹಾಕಿರ್ತಾರೆ ಟ್ರೈನ್ ಮೇಲೆ. ಈ ನಂಬರ್ ಅಂತ ನಾವು ಆ ನಂಬರ್ ಬಂದಾಗ ನಾವು ಹತ್ಕೊಂಡು ಹೋಗೋದು. ನಿಮಗೆ ಗೊತ್ತೇ, ಬಟ್ ನಾನು ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈಗ ಇದು ಓಪನ್ ಆಗುತ್ತೆ, ನಾವು ಹೋಗೋದು ಅಷ್ಟೇ. ಅಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಆಗ ಮಾತ್ರ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಆವಾಗ ಅಲ್ಲ ಮರೋದು ಬೀಳ್ತಾ ಇದ್ರೆ ಹೌದು, ಕೋಳಿ ಮರಿ ಬಂದು ಆಚೆ ತಿಂತಾ ಇದ್ದಲ್ಲ, ಮರುದಿಂದ ಹುಳ ಎಲ್ಲ ಬೀಳುತ್ತಲ್ಲ, ಅಲ್ಲ ಏನು ಕೋಳಿ ಮರಿ ಬಂದು ಅದನ್ನು ತಿಂತಾ ಇದ್ದೆ ಆಯ್ಕೊಂಡು. ಓಪನ್ ಮಾಡಪ್ಪ ಇನ್ನು ಎಷ್ಟೊತ್ತು ಫ್ರೆಂಡ್ಸ್, ಕೈಯೆಲ್ಲ ನೋಡ್ಕೊಂತೀಯ ಫ್ರೆಂಡ್ಸ್. ಸದ್ಯ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿದ್ರು ನೋಡಿ. ಇವಾಗ ನಾವು ಹೋಗ್ತಾ ಏನಂತಂದರೆ ಅಲ್ಲಿ ಕ್ರಾಸ್ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಮ್ಮ ಹೇರ್ ಹೇಗಾಗಿರುತ್ತೆ ಗೊತ್ತಾ ನೋಡಿ. ನನ್ನ ಹೇರ್ ಹೇಗಾಗಿದೆ ಅಂತ ಓಕೆನಾ. ನಾನು ಬೇರೆ ಆಯಿಲ್ ಬೇರೆ ಹಚ್ಕೊಂಡ್ಲೇ ಹಿಂಗಾಗಿದೆ ಫ್ರೆಂಡ್ಸ್. ಈಗ ನಾವೆಲ್ಲಿ ಬಂದಿದ್ದೀವಿ ಅಂತ ಗೊತ್ತಾ, ನಮ್ಮ ಊರಿಗೆ ಬಂದಿದ್ದೀವಿ. ಊರಲ್ಲಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಗೊತ್ತಾ, ನಮ್ಮೂರ ಗ್ರಾಮ ದೇವತೆ. ಅಂದರೆ ಏನಂದರೆ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ದೇವ್ರ ಹೆಸ್ರು ಇಕ್ಕಿರ್ತಾರೆ ನೋಡಿ. ಗ್ರಾಮ ದೇವತೆಗಳನ್ನ ನಿಮ್ಮರ ಮಂತಲ್ಲ ಈ ಥರ ಹೆಸ್ರಿಗೆ ಇಟ್ಟಿರ್ತಾರಲ್ಲ, ಗ್ರಾಮ ದೇವತೆ. ನಮ್ಮೂರ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಕೂಡ ಕೈ ಮುಗ್ದೆ ನೋಡಿ. ಇವಾಗ ನಮ್ಮ ಮಮ್ಮಿನೂ ಕೂಡ ಕೈ ಮುಗಿತಿದ್ದಾರೆ. ಪಾಪ ನಮ್ಮ ಮಮ್ಮಿಗೆ ತುಂಬಾ ಏನಾಗಿರುತ್ತೆ, ಯಾಕಂದರೆ ಇದರೊಳಗೆ ನನ್ನ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀನಿ. ನನ್ನ ಬಟ್ಟೆಗಳು ಸ್ವಲ್ಪ ಅಷ್ಟೊಂದಿಲ್ಲ, ಸ್ವಲ್ಪ ಇದ್ದಾವೆ, ಬಟ್ ಅದು ತುಂಬಾ ಜಾಸ್ತಿ ಇದೆ. ಬಟ್ ಇವಾಗ ಓಕೆ ಫ್ರೆಂಡ್ಸ್, ಇವಾಗ ನನಗೆ ಇದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇದು ಏನಂದರೆ ಇದು ನಮ್ಮ ದನಿಮರಮ, ಅಂದರೆ ನಾವು ಊರ ಗ್ರಾಮ ದೇವತೆ ನೋಡಿ. ಗೇಟ್ ಹಾಕಿದ್ದಾರೆ, ಬಟ್ ಇಲ್ಲಿ ಈ ಥರ ಹಿಂಗಿದೆಯಲ್ಲ, ಅದು ವಿಡಿಯೋ ಮಾಡ್ತಾ ಇರೋದು ನಾವು. ಫ್ರೆಂಡ್ಸ್, ಊರಿಂದ ಬರೋ ಅಷ್ಟೊತ್ತಿಗೆ ಬ್ಯಾಂಗ್ಳೂರಿಂದ ಹಳ್ಳಿಗೆ ಈ ಥರ ಆಗಿರ್ತಿಲ್ಲ. ಮಮ್ಮಿ
ಕೈ ಮುಗಿತಾ ಇದ್ದಾರೆ ದೇವರಿಗೆ. ಫ್ರೆಂಡ್ಸ್, ನೀವು ನೋಡಿದ್ರಿ ಅಲ್ವಾ ದೇವರು ಹೇಗಿತ್ತು ಅಂತ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗಂತ ಸಾರಿ, ಮನೆಗೆ ಹೋಗಬೇಕು. ಇವಾಗ ಮನೆಗೆ ಹೋಗಿ ನಮ್ಮ ಮನೆ ಹೇಗಿದೆ ಅಂತ ತೋರ್ಸೋಕ್ಕಿಂತ ಮುಂಚೆಗೆ ನಾನು ಕೋಳಿ ಪಿಲ್ಲೆಗಳೆಲ್ಲ ಸಾಯಿಸ್ಬಿಟ್ಟಿದ್ದಾವೆ. ಅಂದರೆ ನಮ್ಮ ಕೋಳಿ ಪಿಲ್ಲೆಗಳನ್ನೆಲ್ಲನೂ ಅವು ಚಿಕ್ಕ ಈಗ ಏನು 10 ರೂಪಾಯಿ ಕೋಳಿ ಪಿಲ್ಲೆಗಳು. ಹಾಂ, 10 ರೂಪಾಯಿ ಕೋಳಿ ಪಿಲ್ಲೆ. 10 ರೂಪಾಯಿ ಕೋಳಿನ ಸ್ವಲ್ಪ ದೊಡ್ಡದಾಗಿ ಅದನ್ನ ಕುಯ್ದಾಕ್ಬಿಟ್ಟಿದ್ದಾರೆ. ಇವಾಗ ನಂದು ಅಂತ ಆ ಕೋಳಿನೇ ಇಲ್ಲ. ಇವಾಗ ಬಿಟ್ಟರೆ ನನ್ನ ತಮ್ಮನ, ನನ್ನ ಚಿನ್ನನ ಒಬ್ಬನೇ, ಅವನು ಚೆನ್ನಾಗಿ ದೊಡ್ಡವನು ಆಗ್ತಾನೆ. ನನಗೂ ಇಲ್ಲ, ಬಟ್ ಚೆನ್ನಾಗಿ ಆಗ್ತಾನೆ ಅನ್ನೋ ನಂಬಿಕೆ ನಮಗಿರಬೇಕು. ನನಗೆ ಇಲ್ಲ ನೋಡಿ. ಇವಾಗ ನಮ್ಮ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನೋಡಿ ಒಂದು ಕಾಂಪ್ಲೆಕ್ಸ್ ಎಲ್ಲ ಅದೇನು ಇಲ್ಲಿದೆ ನೋಡಿ. ಈ ಥರ ಇದೆ ರೋಡು, ರೋಡು. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಅಂತೂ ಮನೆಗೆ ಬಂದ್ವಿ. ಫ್ರೆಂಡ್ಸ್, ಮೊದಲು ನಮ್ಮ ಮನೆ ತೋರಿಸೋದಕ್ಕಿಂತ ಮುಂಚೆಗೆ ಇಲ್ಲಿ ಹೇಗಿದೆ ಅಂತ ತೋರಿಸ್ತೀವಿ. ಓಕೆನಾ? ನೋಡಿ ಯಾವ ಥರ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ಏನಾದ್ರೂ ಏನಂತಂದರೆ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಎಲ್ಲ ಹೂವುಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಒಂದು ಚಿಕ್ಕ ನಾಯಿ ಮರಿ ಇದೆ ನೋಡಿ. ಚಿಕ್ಕ ನಾಯಿ ಮರಿ ಇದು ತುಂಬ ಸಿಟ್ಟು ಅನಿಸುತ್ತೆ ಫ್ರೆಂಡ್ಸ್. ನಾಯಿ ಮರಿ ನೋಡಿ ಫ್ರೆಂಡ್ಸ್. ನಾನು ಮುಟ್ಟೋದಕ್ಕೆ ಕಡೆ ಯಾಕೆ ಅದು ಸಾರಿ ನಾನು ನೋಡ್ಲಿಲ್ಲ.